ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ತಾವು ಬೆಳೆದಂತಹ ಬೆಳೆಗೆ ಸೂಕ್ತ ಬೆಲೆ ನಿಗದಿಪಡಿಸುವಂತೆ ಆಗ್ರಹಿಸಿ ಉರುಳು ಸೇವೆ ನಡೆಸುವಂತಹ ಮೂಲಕ ತಮ್ಮ ಪ್ರತಿಭಟನೆ ಮುಂದುವರೆಸಿದ್ದಾರೆ. ರೈತರು ಪ್ರತಿ ಟನ್ ಕಬ್ಬಿಗೆ 3200 ರೂಪಾಯಿ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದು ಈ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ. ಈ ಹೋರಾಟವು ಬೀದರ್ ಜಿಲ್ಲಾ ಸಂಯುಕ್ತ ಕಿಸಾನ್ ಮೋರ್ಚಾದ ನೇತೃತ್ವದಲ್ಲಿ ನಡೆಯುತ್ತಿದೆ. ಈ ಪ್ರತಿಭಟನೆಯ ಭಾಗವಾಗಿ ರೈತರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯವರೆಗೆ ಉರುಳು ಸೇವೆ ನಡೆಸಿದರು. ಪ್ರತಿಭಟನಾಕಾರರು ಅಂಬೇಡ್ಕರ್ ವೃತ್ತದಲ್ಲಿ ತೆಂಗಿನಕಾಯಿ ಒಡೆದು ನಂತರ ರೆಡ್ ಕಾರ್ಪೆಟ್ ಮೇಲೆ ಉರುಳು ಸೇವೆ ಮಾಡುವಂತಹ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ರೈತರು ಸರ್ಕಾರವು ನಮ್ಮ ಬೇಡಿಕೆಯನ್ನ ಈಡೇರಿಸದಿದ್ದರೆ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕರಿಬಸಪ್ಪ ಎಂಬ ರೈತರು ಈ ಹೋರಾಟದಲ್ಲಿ ಭಾಗವಹಿಸಿ ಕಬ್ಬಿಗೆ 3200 ರೂಪಾಯಿ ನೀಡುವಂತೆ ಒತ್ತಾಯಿಸಿದರು. ರೈತರ ಈ ಹೋರಾಟಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತ 8 ರಿಕವರಿ ತೋರಿಸ್ತಾರ ಅವರು. ಇದೇ ಹಳಿಗಾಡಿ ಫ್ಯಾಕ್ಟ್ರಿದಾಗ ಬಹಳ ಹಳಿದ ಮಾತು ಆಯಾಳಿ 11.25 ರಿಕವರಿ ಬರ್ತೀವಿ. ಅವಾಗ ಆ ವೇಳೆದಾಗ 62,000 ಕಬ್ಬಿತ್ತು. ಈಗ ಅರ್ಲಿ ವೆರೈಟಿ ಕಬ್ಗಳು ಬಂದಾವ, ಚಲೋ ಇಲ್ಡ್ ಬರವು ಬಂದರು. ಇವ್ರಂತೆ ನಮ್ ರಕ್ತ ಹಿಂಡ್ಲತ್ತಾರ. ಇವ್ರಿಗೆ ನಾವು ಆರ್ಸ್ ಕಳ್ಸಿದೆ ತಪ್ಪಾಗ್ಯದ. ಇಂಥವ್ರಿಗೆ ಅದು ಏನೇ ತಪ್ಪಾಗ್ಯದ. ಈಗ ಮುಂದಿನ ದಿನಮಾನದಾಗ ಇವರು ನಾವು ನೋಡ್ತೇವೆ. ಅವ್ರ ಸಂಗಟ ಅವರೇ ಜಾನೆ ನಾವೇ ಜಾನೆ. ಆ ಸಲುವಾಗಿ ಇದು 3100 200 ನಮ್ಮದು ಸಿಗತಾನ ನಾವಿದಕ್ಕೆ